Ladies and gentlemen, let's welcome Kubota Neo Star Series. Thank you so much, Digni, please. ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕುಬೋಟಾ ಟ್ರ್ಯಾಕ್ಟರ್ ಕಡೆಯಿಂದ ಹೊಸದಾಗಿ 4 ಮಾಡೆಲ್ ಟ್ರ್ಯಾಕ್ಟರ್ಗಳನ್ನು ಲಾಂಚ್ ಮಾಡಲಾಗಿದೆ. ಜಪಾನ್ ನಂಬರ್ 1 ಟ್ರ್ಯಾಕ್ಟರ್ ಆಗಿರ್ತಕ್ಕಂಥ ಕುಬೋಟಾದಲ್ಲಿ ನಿಯೋ ಸ್ಟಾರ್ಸ್ ಕಾಂಪ್ಯಾಕ್ಟ್ ಸೀರೀಸ್ನ ಲಾಂಚ್ ಮಾಡಲಾಗಿದ್ದು, ಇದರಲ್ಲಿ ಮೊದಲನೇ ಮಾಡೆಲ್ ಬಂದು ನಿಯೋ ಸ್ಟಾರ್ ಕುಬೋಟಾ A211S 21 HP ಕ್ಯಾಟಗರಿ ಟ್ರ್ಯಾಕ್ಟರ್ ಆಗಿದ್ದು, ಎರಡನೇ ಮಾಡೆಲ್ ನಿಯೋ ಸ್ಟಾರ್ಸ್ B244S ನ್ಯಾರೋ 24 HP ಕ್ಯಾಟಗರಿ ಟ್ರ್ಯಾಕ್ಟರ್ ಆಗಿದ್ದು, ಮೂರನೇ ಮಾಡೆಲ್ ಆಗಿ ನಿಯೋ ಸ್ಟಾರ್ B2741S ನ್ಯಾರೋಸ್ 22 HP 27 HP ಕ್ಯಾಟಗರಿ ಟ್ರ್ಯಾಕ್ಟರ್ ಆಗಿದ್ದು, ನಾಲ್ಕನೇ ಮಾಡಲು ನಿಯೋ ಸ್ಟಾರ್ B2741S 27 HP ಕ್ಯಾಟಗರಿ ಟ್ರ್ಯಾಕ್ಟರ್ ಆಗಿದ್ದು, ಈ ಟ್ರ್ಯಾಕ್ಟರ್ ಮಾಡೆಲ್ಗಳಲ್ಲಿ 3 ಅಡಿ ಮತ್ತು 4 ಅಡಿ ಉಳುಮೆ ಮಾಡಬಹುದಾಗಿರುತ್ತದೆ. ಈ ಟ್ರ್ಯಾಕ್ಟರ್ಗಳಲ್ಲಿ ಅಡಿಕೆ, ಬಾಳೆ, ಕಬ್ಬು, ದ್ರಾಕ್ಷಿ ಇನ್ನಿತರೆ ಬೆಳೆಗಳಲ್ಲಿ ಉಳುಮೆ ಮಾಡಲು, ಔಷಧಿ ಹೊಡೆಯಲು ಎಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಕೆಲಸಗಳನ್ನು ಮಾಡಿಕೊಳ್ಳಲು ಉಪಯುಕ್ತವಾಗಿದೆ. ಈ ಟ್ರ್ಯಾಕ್ಟರ್ನ ವಿಶೇಷತೆಗಳು ಏನೆಂದರೆ, ಕುಬೋಟಾ ನಿಯೋ ಸೀರೀಸ್ನಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಕಾಂಪ್ಯಾಕ್ಟ್ ಆಗಿರ್ಬೋದು, ಇದರ ಎಲ್ಲ ವಿಚಾರವಾಗಿ ತುಂಬ ಅಪ್ಗ್ರೇಡ್ ಆಗಿ 2026ರಲ್ಲಿ ಹೊಸದಾಗಿ ಲಾಂಚ್ ಮಾಡಿರುವ ಟ್ರ್ಯಾಕ್ಟರ್ಗಳಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಆಗದೆ ರೀತಿ ಎಲ್ಲ ಅಪ್ಗ್ರೇಡ್ ಆಗಿ ಜಪಾನ್ ಟೆಕ್ನಾಲಜಿ ಮೂಲಕ ಟ್ರ್ಯಾಕ್ಟರ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಕುಬೋಟಾ ನಿಯೋ ಟ್ರ್ಯಾಕ್ಟರ್ ಸೀರೀಸ್ನಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಹೊಸ ಫೀಚರ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಅಡ್ಜಸ್ಟಬಲ್ ಪೋರ್ಟಬಲ್ ಸಸ್ಪೆನ್ಷನ್ ಸೀಟ್ಗಳು ಇದರಲ್ಲಿ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಸ್ಟ್ರೆಸ್ ಆಗಲ್ಲ, ಫುಲ್ ಕಂಫರ್ಟ್ ಸಿಗುತ್ತೆ. ಹಾಗೂ ಲಾಂಗ್ ಟೈಮ್ ಅಂದರೆ ಬೆಳಗಿನ ಸಂಜೆ ತನಕ ವ್ಯವಸಾಯ ಮಾಡಲು, ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡು ಕೆಲಸ ಮಾಡಲು ಆರಾಮವಾಗಿ ಕೆಲಸ ಮಾಡಬಹುದು. ಮತ್ತು ಸ್ಟೇರಿಂಗ್ ಮೊದಲಿಗೆಲ್ಲ ಬರ್ತಿದ್ದು ಸ್ಟೇರಿಂಗ್ ಬಂದು ಸಿಂಗಲ್ ಆ್ಯಕ್ಟಿಂಗ್ ಪಂಪು ಅಥವಾ ಡಬಲ್ ಆ್ಯಕ್ಟಿಂಗ್ ಪಂಪು ಬರ್ತಿತ್ತು. ಹಾಗೆ ಈಗ ಇಂಟಿಗ್ರೇಟೆಡ್ ಪವರ್ ಸ್ಟೇರಿಂಗ್ ಕೊಟ್ಟಿರೋದ್ರಿಂದ ಪಂಪಿಂಗ್ದು ಯಾವುದೇ ಪ್ರಾಬ್ಲಮ್ ಇರಲ್ಲ. ಹಂಗಾಗಿ ಪವರ್ ಸ್ಟೇರಿಂಗು ತಿರುಗಿಸ್ಲಿಕ್ಕೆ, ಬಲದಲ್ಲಿ ವ್ಯವಸಾಯ ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ. ಮತ್ತು ಇದರಲ್ಲಿ 4 ವೀಲ್ ಡ್ರೈವ್ ಕೊಟ್ಟಿದ್ದಾರೆ. 4 ವೀಲ್ ಡ್ರೈವ್ ಕೊಟ್ಟಿರೋದ್ರಿಂದ ಗುಂಡಿಗಳು, ಟೆರೇನ್ಗಳು ಅಥವಾ ಇನ್ನಿತರ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಅಂದರೆ 4 ವೀಲ್ ಇರೋದ್ರಿಂದ ಎಲ್ಲರೂ ಸಿಗಕಣತಿನ್ನ ಇದಿರಲ್ಲ. ಫ್ರಂಟ್ ವೀಲಲ್ಲಾದರೆ ಹೊರಗಡೆ ತಗೋಬೋದು, ಬ್ಯಾಕ್ ವೀಲಲ್ಲಾದರೂ ಹೊರಗಡೆ ತಗೋಬೋದು. ಮತ್ತು ಹೊಸ ಫೀಚರ್ ಇನ್ನೊಂದೇನೆಂದರೆ, ಇಂಜಿನ್ ಕೀಯಲ್ಲೇ ಆನ್ ಆ್ಯಂಡ್ ಆಫ್ ಮಾಡೋ ರೀತಿ ಮಾಡಿದ್ದಾರೆ. ಅದರಲ್ಲಿ ಹಳೆ ಟ್ರ್ಯಾಕ್ಟರ್ಗಳಲ್ಲಿ ಅಂದರೆ ಬೇರೆ ಟ್ರ್ಯಾಕ್ಟರ್ಗಳಲ್ಲಿ ಕೀಯಿಂದ ಸ್ಟಾರ್ಟ್ ಮಾಡ್ಬೋದು, ಬಟ್ ಆಫ್ ಮಾಡಲಿಕ್ಕೆ ಲೈನರ್ನ ಉಪಯೋಗಿಸ್ತಿದ್ವಿ. ಬಟ್ ಈಗ ಈ ಕುಬೋಟಾ ಸೀರೀಸ್ಗಳಲ್ಲಿ ಕೀಯಲ್ಲೇ ಕಾರ್ ರೀತಿ ಆನ್ ಆ್ಯಂಡ್ ಆಫ್ ಮಾಡೋ ರೀತಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಕುಬೋಟಾ ನಿಯೋ ಸ್ಟಾರ್ ನ್ಯೂ ಮಾಡೆಲ್ಗಳಲ್ಲಿ ಲೋ ವೈಬ್ರೇಷನ್ನು ಹಾಗೂ ನಾಯ್ಸ್ ಇರಲ್ಲ, ಇಂಜಿನ್ ನಾಯ್ಸ್ ಇರಲ್ಲ, ಲೋ ವೈಬ್ರೇಷನ್ ಇರುತ್ತೆ. ಮತ್ತು ಬೆಟರ್ ಪಿಕಪ್, ಹೈಯರ್ ಟಾರ್ಕ್ ಇರೋದ್ರಿಂದ ಬೆಟರ್ ಪಿಕಪ್. ಅಂದರೆ ಈಗ ಪಿಕಪ್ ಕಡಿಮೆ ತಾಣುತ್ತೆ ಅನ್ನೋ ಇದಿರಲ್ಲ, ನೆಸಿಡಿಟಿ ಇರಲ್ಲ. ಬೇಸಾಯ ಯಾವುದೇ ಇಂಪ್ಲಿಮೆಂಟ್ಸ್ ಆದರೂ ಕೆಲಸ ಮಾಡ್ಕೊಳ್ಳಿಕ್ಕೆ ಇದು ಪಿಕಪ್ ಜಾಸ್ತಿ ಇರೋದ್ರಿಂದ, ಹೈಯರ್ ಟಾರ್ಕ್ ಇರೋದ್ರಿಂದ ಪಿಕಪ್ ಬೇಗನೆ ತಾಣುತ್ತೆ. ಮತ್ತು ಲಾಂಗರ್ ಲೈಫ್ ಅಂದರೆ ಲೈಫ್ ಚೆನ್ನಾಗಿ ಬರುತ್ತೆ. ಒಂದು 10 ರಿಂದ 15 ವರ್ಷ ಉಪಯೋಗಿಸುವಷ್ಟು ಲೈಫು ಕೂಡ ಬರುತ್ತೆ. ರೀಸೇಲ್ ವ್ಯಾಲ್ಯೂನೂ ಕೂಡ ಇದೆ. ಬಿಲ್ಡ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಗೇರ್ ಶಿಫ್ಟಿಂಗ್ ಬಂದು 9 ಫಾಸ್ಟ್ ಗೇರ್, ಫ್ರಂಟ್ ಗೇರ್ ಬರುತ್ತೆ. ಮತ್ತು 3 ರಿವರ್ಸ್ ಗೇರು ಇದರಲ್ಲಿ ಆಪ್ಷನ್ಸ್ ಇದೆ. ಹೈಯರು, ಲೋವರು, ಮೀಡಿಯಮ್ಮು 3 ಆಪ್ಷನ್ ಇದೆ. ಮತ್ತು ಇದರಲ್ಲಿ ಇದು PTO ಬಂದು ಎಕಸಿಸ್ಟಮ್ PTO ಇರೋದ್ರಿಂದ ಬೇಸಾಯ ಮಾಡಲು ಉತ್ತಮವಾದ ಟಾರ್ಕ್ ಸ್ಪೀಡ್ ಸಿಗೋದ್ರಿಂದ ಹೆಚ್ಚಾಗಿ ಡೀಸೆಲ್ನ ಉಳಿತಾಯ ಆಗುತ್ತೆ. ಮತ್ತು ಹಾಗಾಗಿ ಡೀಸೆಲ್ನ ಖರ್ಚು ಕೂಡ ಕಡಿಮೆ ಆಗುತ್ತೆ. ಅಂದರೆ ಕಡಿಮೆ ಡೀಸೆಲ್ನಲ್ಲಿ ಹೆಚ್ಚು ಕೆಲಸ ಮಾಡ್ಕೋಬೋದು ಈ ಟ್ರ್ಯಾಕ್ಟರ್ನಲ್ಲಿ. ಹೈಡ್ರಾಲಿಕ್ನಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ
ಟೆಕ್ನಾಲಜಿ ಅಳವಡಿಸಿರೋದ್ರಿಂದ ರೋಟಾವೇಟರ್ ಆಗಿರ್ಬೋದು, ಡಕ್ ಫುಟ್ ಆಗಿರ್ಬೋದು, ಸೀಡ್ರಿಲ್ ಮಿಷಿನ್ ಆಗಿರ್ಬೋದು, ಲೋ ಟ್ರಿಪ್ಪಿಂಗ್ ಆಗಿರ್ಬೋದು, ಟ್ರ್ಯಾಕ್ಟರ್ ಡಿಗ್ಗರ್ ಮಿಷಿನ್ ಉಪಯೋಗಿಸಿಗಾಗಿರ್ಬೋದು, ಕುಂಟೆ ಉಪಯೋಗಿಸೋಕ್ಕಾಗಿರ್ಬೋದು, ಬನ್ ಫಾರ್ಮರ್ ಉಪಯೋಗಿಸೋಕ್ಕಾಗಿರ್ಬೋದು, ಅಥವಾ ಸ್ಪ್ರೇಯರ್ ಔಷಧಿ ಹೊಡ್ಕೊಳ್ಳೋಕೆ ಉಪಯೋಗಿಸೋಕ್ಕಾಗಿರ್ಬೋದು, ಇದೆಲ್ಲ ಇಂಪ್ಲಿಮೆಂಟ್ಗಳನ್ನು ಕೂಡ ಸುಲಭವಾಗಿ ವ್ಯವಸಾಯ ಮಾಡ್ಕೋಬೋದು. ಕುಬೋಟ ಈ ಟ್ರ್ಯಾಕ್ಟರ್ ಸೀರೀಸ್ನಲ್ಲಿ 3 ಅಡಿ ಮತ್ತು 4 ಅಡಿ ಜಾಗದಲ್ಲಿ ಆರಾಮವಾಗಿ ಕೆಲಸ ಮಾಡ್ಕೋಬಹುದು. ಕಬ್ಬು ಅಡಿಕೆ ತೋಟಗಳಲ್ಲಿ, ಅದರಲ್ಲಿ ಎಸ್ಪೆಷಲಿ ಕಬ್ಬು ಅಡಿಕೆಗೆ ತುಂಬ ಉಪಯುಕ್ತವಾಗಿದೆ. ಕಬ್ಬಲ್ಲಿ ಮಣ್ಣು ಏರಿಸ್ತಾರೆ, ದಿಂಡೇರಿಸ್ತಾರೆ ಮಧ್ಯದಲ್ಲಿ, ಅದನ್ನ ಎಸ್ಕೊಳ್ಳಿಕ್ಕೆ ಒಂದೇ ಇಂಪ್ಲಿಮೆಂಟಲ್ಲಿ ರೋಟಾವೇಟರ್ ಪ್ಲಸ್ ನೇಗಿಲು ಮಣ್ಣು ಏರಿಸೋದು, ಬನ್ ಫಾರ್ಮರು ಎರಡೂ ಕೂಡ ಉಪಯೋಗಿಸ್ಕೊಂಡು ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಆ ರೀತಿ ಉಪಯೋಗಿಸ್ಬೋದು, ಆರಾಮಾಗಿ ಉಪಯೋಗಿಸ್ಬೋದು. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಇದು 325 mm ಗ್ರೌಂಡ್ ಕ್ಲಿಯರ್ಸ್ ಇರೋದ್ರಿಂದ ಜಾಸ್ತಿ ಅಪ್ಪು ಡೌನು ಗುಂಡಿ ತಗ್ಗು ದಿಬ್ಬ ಇದ್ರೂ ಕೂಡ ಇದನ್ನು ಉಪಯೋಗಿಸ್ಬೋದು. ಕಂಫರ್ಟಬಲ್ ಸೀಟ್ ಇರೋದ್ರಿಂದ ಯಾವುದೇ ರೀತಿ ಫೀಲು ಆಗೋದಿಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೋಬಹುದು. ಕುಬೋಟ ನಿಯೋ ಸೀರೀಸ್ ಟ್ರ್ಯಾಕ್ಟರ್ಗಳಲ್ಲಿ ಇಯರ್ ಬಿಲ್ಡ್ ಕ್ವಾಲಿಟಿ ಇರೋದ್ರಿಂದ ಇದರಲ್ಲಿ ಯಾವುದೆಲ್ಲ ಕೆಲಸ ಮಾಡ್ಕೋಬೋದು ಅಂತಂದರೆ, ದ್ರಾಕ್ಷಿ ತೋಟದಲ್ಲಿ ಔಷಧಿ ಹೊಡಲಿಕ್ಕೆ ಬೂಮ್ ಸ್ಪ್ರೇಯರನ್ನು ಉಪಯೋಗಿಸ್ಕೊಂಡು ಕಡಿಮೆ ಜಾಗದಲ್ಲಿ ಅಂದರೆ 3 ರಿಂದ 4 ಅಡಿ ಜಾಗದಲ್ಲಿ ಆರಾಮಾಗಿ ಔಷಧಿ ಹೊಡ್ಕೊಂಡು ಟರ್ನಿಂಗಲ್ಲಿ ಡೆಡ್ ಎಂಡಲ್ಲಿ ಟರ್ನಿಂಗಲ್ಲಿ ಜಾಗ ಬಿಡ್ಕೊಂಡು 4 ರಿಂದ 5 ಅಡಿ ಜಾಗ ಇದ್ರೂ ಕೂಡ ಆರಾಮಾಗಿ ಈಸಿಯಲ್ಲಿ ಬೂಮ್ ಫ್ಲೇಯರ್ನ ಉಪಯೋಗಿಸ್ಕೊಂಡು ಔಷಧಿ ಹೊಡ್ಕೋಬಹುದು. ನೀವಾಗ ವಿಡಿಯೋದಲ್ಲಿ ನೋಡ್ತಾ ಇರಲ್ಲ, ಅದಕ್ಕೆ ಔಷಧಿ ಹೊಡ್ಕೋಬಹುದು. ಮತ್ತು MB ಫ್ಲೋ, ರಿವರ್ಸಿಬಲ್ MB ಫ್ಲೋ ಅಂತ ಏನು ಕರಿತೀವಿ, 2B MB ಫ್ಲೋ ಅಂತೇಳಿ ಏನು ಕರಿತೀವಿ ಟ್ರ್ಯಾಕ್ಟರಲ್ಲಿ, ಅದರಲ್ಲಿ ಬಯಲ್ಸೀಮೆ ಜಮೀನು ಆಗಿರ್ಬೋದು ಅಥವಾ ಪೆಲ್ಟಿ ನೇಗಿಲು ಅಂತ ಏನು ಕರಿತೀವಿ, ಅವನ್ನೆಲ್ಲ ರಿವರ್ಸಿಬಲ್ MB ಫ್ಲೋನ ಇದು ಎಲ್ಲ ಕಂಪ್ಲೀಟ್ ಆಗಿ ಇದರಲ್ಲಿ ಕೆಲಸ ಮಾಡ್ಕೋಬಹುದು. ಮತ್ತು ಇದರಲ್ಲಿ ಕಲ್ಟಿವೇಟರ್ ಯೂಸ್ ಮಾಡೋದಾದರೆ ಕಲ್ಟಿವೇಟರ್ನು ಕೂಡ ನಾವು ಇದರಲ್ಲಿ ಬಯಲು ಜಾಗದಲ್ಲಾಗಿರ್ಬೋದು, ಇನ್ನಿತರ ಜಮೀನುಗಳಲ್ಲೆಲ್ಲ ಹೋದು ಕಲ್ಟಿವೇಷನು ಕೂಡ ನೀಟಾಗಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಮತ್ತು ರೋಟಾವೇಟ್ರು ಜಾಸ್ತಿ ಉಪಯೋಗಿಸ್ತಾರೆ ರೈತರು. ರೋಟಾವೇಟ್ರನ್ನು ಕೂಡ ಅಡಿಕೆ ತೋಟದಲ್ಲಾಗಿರ್ಬೋದು, ಬಯಲು ಜಮೀನುಗಳಲ್ಲಾಗಿರ್ಬೋದು, ಅಥವಾ ಇನ್ನಿತರ ತೋಟಗಾರಿಕೆ ಜಮೀನು ಬೆಳೆಗಳಲ್ಲಿ 3 ಅಡಿ ಜಾಗದಲ್ಲಿ 3.5 ಅಡಿ ಜಾಗದಲ್ಲೆಲ್ಲ 3.5 ಅಡಿ ಇರ್ತಕ್ಕಂಥ ರೋಟಾವೇಟರ್ನ ಉಪಯೋಗಿಸ್ಕೊಂಡು ಡ್ರೈ ಆ್ಯಂಡ್ ವೆಟ್ ಅಂದರೆ ಹಸಿ ಇರೋದು ಅಥವಾ ಒಣಗಿರೋ ಭೂಮಿಯಲ್ಲಿ ಕೂಡ ರೋಟಾವೇಟರ್ನ ಉಪಯೋಗಿಸ್ಕೊಂಡು ಬೇಸಾಯ ಮಾಡ್ಕೋಬಹುದು. ಬಹುಮುಖ್ಯವಾಗಿ ಈ ಟ್ರ್ಯಾಕ್ಟರ್ಗಳಲ್ಲಿ 5 ವರ್ಷದ ವಾರಂಟಿ ಜೊತೆಗೆ ಲಾಂಚ್ ಆಗ್ತಾ ಇದೆ ಮತ್ತು ಈಸಿ ಮೇಂಟೆನೆನ್ಸ್ ಕೂಡ ಇದೆ. ಒಂದೇ ಬಾನೆಟಲ್ಲಿ ಒಂದು ಇದು ಓಪನ್ ಮಾಡಿದ್ರೆ ಬೇರೆ ಎಲ್ಲ ಸ್ವಲ್ಪ ಓಪನ್ ಆಗುತ್ತೆ, ಬಟ್ ಇದರಲ್ಲಿ ಒಂದೇ ಸಲ ಪ್ರೆಸ್ ಮಾಡಿದ್ರೆ ಅಷ್ಟು ಬಾನೆಟ್ ಓಪನ್ ಆಗೋದ್ರಿಂದ ಇಂಜಿನ್ ಸರ್ವಿಸ್ ಮಾಡ್ಕೊಳ್ಳಿಕ್ಕೆ, ಬ್ಯಾಟರಿ ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಕುಬೋಟ ನಿಯೋ ಸೀರೀಸ್ ಟ್ರ್ಯಾಕ್ಟರ್ಗಳಲ್ಲಿ ಅಡ್ವಾನ್ಸ್ಡ್ ಜಪಾನ್ ಟೆಕ್ನಾಲಜಿ ಇರೋದ್ರಿಂದ ಡ್ರೈ ಆ್ಯಂಡ್ ವೆಟ್ ಜಮೀನುಗಳಲ್ಲೂ ಇದು ಬೇಸಾಯ ಮಾಡ್ಕೋಬೋದು. ಮತ್ತು ಲಿಫ್ಟಿಂಗ್ ಕೆಪಾಸಿಟಿ ಬಂದು 750 kg ಲಿಫ್ಟಿಂಗ್ ಕೆಪಾಸಿಟಿಯನ್ನು ಹೊಂದಿದ್ದು, ಅದರ ಜೊತೆಯಲ್ಲಿ 5 ವರ್ಷದ ವಾರಂಟಿ ಜೊತೆಗೆ ಟ್ರ್ಯಾಕ್ಟರನ್ನು ಲಾಂಚ್ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕುಬೋಟ ಶೋರೂಮ್ಗೆ ವಿಸಿಟ್ ಮಾಡಿ ಹೊಸ ಮಾಡಲು, ಹೊಸ ಫ್ಯೂಚರ್ನ ಬಗ್ಗೆ ಮಾಹಿತಿನ ನೀವು ತಿಳ್ಕೋಬಹುದು.